ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹೇಮಕುಮಾರ್ ಅಂತ. ಸೊ ಗೌರ್ಮೆಂಟ್ ವುಮೆನ್ಸ್ ಕಾಲೇಜಲ್ಲಿ 11 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಆಗಿ ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ನ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಒಂದು ನಿಮ್ಮ ಫಸ್ಟ್ ಸೆಮಿಸ್ಟ್ರಲ್ಲಿ ಬರೋ ಅಂಥದ್ದು ಕಂಪ್ಯೂಟರ್ ಕಾನ್ಸೆಪ್ಟ್ ಆ್ಯಂಡ್ ಸಿ ಪ್ರೋಗ್ರಾಮಿಂಗ್ ಅನ್ನೋ ಏನು ಒಂದು ಪೇಪರ್ ಇದೆ, ಆ ಕಂಪ್ಲೀಟ್ ಪೇಪರ್ನ ನಾನು ಪಾಠ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಈ ಸಿಲೆಬಸ್ ಪ್ರಕಾರ ನಾನು ಪಾಠ ಮಾಡ್ಕೊಂಡು ಹೋಗ್ತೀನಿ. ಈ ಸಿಲೆಬಸ್ಸಲ್ಲಿ ನಿಮಗೆ ಶುರು ಆಗೋದು ಸಾಫ್ಟ್ವೇರ್ ಅಂತ ಶುರು ಮಾಡ್ತೀವಿ. ನಾನು ಸಾಫ್ಟ್ವೇರ್ನ ಶುರು ಮಾಡೋಕ್ಕಿಂತ ಮೊದಲು ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮೊದಲು ಕಂಪ್ಯೂಟರ್ ಅಂದರೆ ಏನು ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಕಂಪ್ಯೂಟರ್ ಅನ್ನೋದು ಒಂದು ಪದ. ಈ ಪದನ ನಮಗೆ ಏನು ಮಾಡಿದ್ವಿ ಅಂದರೆ ಕಂಪ್ಯೂಟ್ ಅನ್ನೋ ಒಂದು ಪದದಿಂದ ತಗೊಂಡಿದ್ವಿ. ಈ ಕಂಪ್ಯೂಟ್ ಅನ್ನೋ ಮೀನಿಂಗ್ ಏನಪ್ಪ ಅಂದರೆ ಟು ಕ್ಯಾಲ್ಕುಲೇಟ್ ಅಂತ ಅರ್ಥ. ಸೊ ಈ ಕಂಪ್ಯೂಟರ್ ಏನು ಮಾಡ್ತಂದರೆ ರೆಫರ್ ಮಾಡ್ತದೆ ಟು ಡೇಟಾ ಪ್ರಾಸೆಸಿಂಗ್ನ ರೆಫರ್ ಮಾಡ್ತದೆ. ಡೇಟಾ ಪ್ರಾಸೆಸಿಂಗ್ ಆಗ್ತಿದೆ ಅಂತ ಹೇಳ್ತೀವಿ. ಸೊ ಯಾಕೆ ಡೇಟಾ ಪ್ರಾಸೆಸಿಂಗ್ ಆಗ್ತಿದೆ ಅಂತ ಹೇಳ್ತೀವಿ ಅಂದರೆ, ಈ ಒಂದು ಕಂಪ್ಯೂಟರು ಕೆಪಬಿಲಿಟಿ ಏನಪ್ಪ ಅಂದರೆ ಸ್ಟೋರ್ ಮಾಡ್ಕೊಳ್ಬೋದು, ಪ್ರಾಸೆಸ್ ಮಾಡ್ಕೊಳ್ತದೆ, ರಿಟ್ರೀವ್ ಮಾಡ್ಕೊಳ್ತದೆ ಡೇಟಾನ. ಯಾವಾಗೆಲ್ಲ ಬೇಕು ಆವಾಗ ಅದನ್ನ ರಿಟ್ರೀವ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಹಾಗಾಗಿ ಈ ಕಂಪ್ಯೂಟರ್ ಅಂತ ಅಂದರೆ ನಿಮ್ಗೆ ಗೊತ್ತಾಗ್ಬಿಡ್ಬೇಕು, ಇದು ಕಂಪ್ಯೂಟರ್ ಈಸ್ ಡೇಟಾ ಪ್ರಾಸೆಸಿಂಗ್ ಮಾಡ್ತಾ ಇದೆ. ಸೊ ಡೇಟಾ ಪ್ರಾಸೆಸಿಂಗ್ ಅಂದರೆ ಇಷ್ಟೇ, ಸ್ಟೋರ್ ಮಾಡ್ಕೋಬೇಕು, ಪ್ರಾಸೆಸ್ ಮಾಡಬೇಕು, ಆಮೇಲೆ ನಮಗೆ ಡೇಟಾನ ರಿಟ್ರೀವ್ ಮಾಡಿಕೊಡ್ಬೇಕು. ಸೊ ಅಷ್ಟು ಮಾತ್ರ ಅಲ್ಲ, ಆಕ್ಟಿವಿಟಿ ಆಫ್ ದ ಪ್ರಾಸೆಸಿಂಗ್ ಡೇಟಾ ಏನಪ್ಪ ಅಂತಂದರೆ ಇದು ಯೂಸಿಂಗ್ ಎ ಕಂಪ್ಯೂಟರ್ ಇಸ್ ಕಾಲ್ಡ್ ಡೇಟಾ ಪ್ರಾಸೆಸಿಂಗ್ ಅಂತ ಕರಿತೀವಿ. ಸೊ ಅಷ್ಟು ಮಾತ್ರ ಅಲ್ಲ, ಈ ಒಂದು ಡೇಟಾ ಪ್ರಾಸೆಸಿಂಗಲ್ಲಿ 3 ಬೇಸಿಕ್ ಆಕ್ಟಿವಿಟೀಸ್ನ ನೋಡ್ಬೋದು. ಏನದ ಆಕ್ಟಿವಿಟೀಸ್ ಅಂದರೆ, ಮೊದಲನೇ ಆಕ್ಟಿವಿಟೀಸು ಕ್ಯಾಪ್ಚರಿಂಗ್ ಇನ್ಪುಟ್ ಡೇಟಾ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಕಂಪ್ಯೂಟರು ನನಗೆ ಏನು ಮಾಡ್ಬೋದು, ಇನ್ಪುಟ್ನ ಸಿಗ್ನಲ್ನ ತಗೊಳ್ಬೋದು, ಇನ್ಪುಟ್ನ ತಗೊಳ್ತದೆ. ಒಮ್ಮೆ ಇನ್ಪುಟ್ನ ತಗೊಂಡ್ಮೇಲೆ ಎರಡನೇದಲ್ಲಿ ಏನು ಮಾಡಬೇಕು, ತಗೊಂಡಂಥ ಇನ್ಪುಟ್ನ ಮ್ಯಾನಿಪ್ಲಿಕೇಟ್ ಮಾಡಬೇಕು. ಆ ಡೇಟಾನ ಡೇಟಾ ಏನು ಕೊಟ್ಟಿದ್ದೀನಿ ಆ ಡೇಟಾನ ಮ್ಯಾನಿಪ್ಲಿಕೇಟ್ ಮಾಡಬೇಕು, ಅದು ಎರಡನೇ ಕೆಲಸ. ಮೂರನೇ ಕೆಲಸ ಏನು ಮ್ಯಾನಿಪ್ಲಿಕೇಶನ್ ಮಾಡಿದೆ ಆ ಮ್ಯಾನಿಪ್ಲಿಕೇಶನ್ ಮಾಡಿರೋಂಥದಕ್ಕೆ ನನಗೆ ಔಟ್ಪುಟ್ನ ಮ್ಯಾನೇಜ್ ಮಾಡಬೇಕು, ಔಟ್ಪುಟ್ನ ಕೊಡಬೇಕು, ರಿಸಲ್ಟ್ಸ್ನ ಕೊಡಬೇಕು. ಇದು ಮೂರನೇ ಕೆಲಸ ಆಗಿರ್ತದೆ. ಸೊ ಡೇಟಾ ಪ್ರಾಸೆಸಿಂಗ್ ಅಂತ ಅಂದರೆ, ಅದು ಕಂಪ್ಯೂಟರ್ ಪ್ರಾಸೆಸಿಂಗ್ ಅಂತ ಅಂದಾಗ ನನಗೆ 3 ಆಕ್ಟಿವಿಟೀಸ್ ನೆನಪಾಗಬೇಕು. ಏನದು, ಕ್ಯಾಪ್ಚರಿಂಗ್ ಇನ್ಪುಟ್ ಡೇಟಾ, ಮ್ಯಾನಿಪ್ಲಿಕೇಟಿಂಗ್ ದ ಡೇಟಾ, ಮೂರದು ಮ್ಯಾನೇಜಿಂಗ್ ಔಟ್ಪುಟ್ ರಿಸಲ್ಟ್ಸ್ ಅಂತೇಳಿ ನನಗೆ ಗೊತ್ತಾಗಬೇಕು. ಸೊ ನನಗೆ ಹಾಗಾದರೆ ಡೇಟಾ ಅಂದ್ರೆ ಏನು? ಡೇಟಾ ಅಂದರೆ ಫಸ್ಟ್ ಇದು ತಿಳ್ಕೊಳ್ಳಿ, ಈಸ್ ಎ ರಾ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ನಾವೇನು ಕೊಡ್ತಾ ಇದ್ದೀವಿ ಕಂಪ್ಯೂಟರ್ಗೆ ಅದು ಡೇಟಾ ಆಗಿದೆ, ಅದು ರಾ, ಅದು ಫಿಗರ್ಸ್ ಮತ್ತು ಫ್ಯಾಕ್ಟ್ ಆಗಿರ್ತದೆ. ಹಾಗಾದರೆ ಈ ಡೇಟಾ ನಮ್ಗೆ ಉಪಯೋಗ ಆಗಬೇಕು ಅಂದರೆ ಅದು ಪ್ರಾಸೆಸ್ ಆಗಿಬಿಟ್ಟು ನನಗೆ ಇನ್ಫಾರ್ಮೇಷನ್ ಆಗಿ ಬರಬೇಕು. ನೆನ್ಪಿಟ್ಕೊಳ್ಳಿ, ನನಗೇನು ಮಾಡ್ತದೆ, ಡೇಟಾನ ಕಂಪ್ಯೂಟರ್ಗೆ ಕೊಟ್ಟಾಗ ಆ ಡೇಟಾನ ಇನ್ಪುಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಂಥ ಕಂಪ್ಯೂಟ್ರು ಅದನ್ನ ಪ್ರಾಸೆಸ್ ಮಾಡ್ತದೆ. ಆ ಪ್ರಾಸೆಸ್ ಮಾಡಿದಾಗ ನನಗೆ ಒಂದು ರಿಸಲ್ಟ್ಸ್ ಬರ್ತದೆ. ಆ ರಿಸಲ್ಟ್ಸ್ನ ನಾವು ಫಿನಿಶ್ಡ್ ಪ್ರಾಡಕ್ಟ್ ಅಂತ ಕರಿತೀವಿ, ಅದು ನಮಗೆ ಇನ್ಫಾರ್ಮೇಷನ್ ಆಗಿರ್ತದೆ. ಸೊ ಬೇಸಿಕಲಿ ಈ ಕಂಪ್ಯೂಟ್ರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂತಂದರೆ, ಇದು ಆಟೋಮ್ಯಾಟಿಕ್ ಆಗಿರ್ತದೆ, ಸ್ಪೀಡಾಗಿ ಕೆಲಸ ಮಾಡ್ತದೆ, ಅಕ್ಯುರೇಸಿಯಿಂದ ಕೆಲಸ ಮಾಡ್ತದೆ, ಡೆಲಿಗೆನ್ಸಿ ಇರ್ತದೆ, ವರ್ಸಟೈಲಿಟಿ ಇರ್ತದೆ, ಪವರ್ ಆಫ್ ರಿಮೆಂಬರೆನ್ಸ್ ಇರ್ತದೆ ಇದಕ್ಕೆ. ಆದರೆ ನೆನಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅದಕ್ಕೆ IQ ಇಲ್ಲ ಅದಕ್ಕೆ, ಆ್ಯಂಡ್ ಯಾವುದೇ ಫೀಲಿಂಗ್ಸ್ ಕೂಡ ಕಂಪ್ಯೂಟರ್ಗೆ ಇರೋದಿಲ್ಲ. ಈ ಒಂದು ಫಂಡಮೆಂಟಲ್ಸ್ನ ಇಟ್ಕೊಂಡು ನಾವು ಸಾಫ್ಟ್ವೇರ್ ಅಂದರೆ ಏನು ಅಂತ ಡಿಫೈನ್ ಮಾಡ್ತೀನಿ ನಾನು. ಸೊ ಈ ಸಾಫ್ಟ್ವೇರ್ ಅಂದರೆ ಇಷ್ಟೇ ನೆನಪಿಟ್ಕೊಳ್ಳಿ, ಸಾಫ್ಟ್ವೇರು ಒಂದು ಜನರಲ್ ಟರ್ಮ್, ಎಲ್ಲ ಕಾಮನ್ ಆಗಿ ಸಾಫ್ಟ್ವೇರ್ ಅಂತ ಕರೆದ್ಬಿಡ್ತೀವಿ. ಬಟ್ ಆ ಸಾಫ್ಟ್ವೇರ್ ಒಳಗೆ ಏನಿದೆ ಅಂತಂದರೆ ನಂಬರ್ ಆಫ್ ಪ್ರೋಗ್ರಾಮ್ಸ್ಗಳು ತುಂಬಿಕೊಂಡಿರ್ತದೆ. ವೇರಿಯಸ್ ಕೈಂಡ್ಸ್ ಆಫ್ ಪ್ರೋಗ್ರಾಮ್ಸ್ಗಳು ನನಗೆ ಏನು ಮಾಡಿರ್ತೀನಿ, ಸ್ಟೋರ್ ಮಾಡಿರ್ತೀನಿ. ಸೊ ಆ ಪ್ರೋಗ್ರಾಮ್ಸ್ ಏನು ಮಾಡ್ತದೆ, ಆ ಪ್ರೋಗ್ರಾಮ್ಸ್ನ ಯೂಸ್ ಮಾಡಿಕೊಂಡು ಒಂದು ಕಂಪ್ಯೂಟ್ರು ಇಲ್ಲ ಒಂದು ಡಿವೈಸ್ನೋ ನನಗೆ ಆಪ್ರೇಟ್ ಮಾಡಿದ್ರೆ ದ್ಯಾಟ್ ಈಸ್ ಕಾಲ್ಡ್ ಎಸ್ ಸಾಫ್ಟ್ವೇರ್. ನೆನ್ಪಿಟ್ಕೊಳ್ಳಿ, ಸಾಫ್ಟ್ವೇರು ಒಂದು ಡಿವೈಸ್ನ ಇಲ್ಲ ಒಂದು ಕಂಪ್ಯೂಟರ್ನ ಆಪ್ರೇಟ್ ಮಾಡಲಿಲ್ಲ ಅಂದರೆ ಅದು ಸಾಫ್ಟ್ವೇರ್ ಅನ್ನೋದಿಲ್ಲ, ಅದನ್ನು ಸಾಫ್ಟ್ವೇರ್ ಅಂತ ನಾವು ಕರೆಯೋದಿಲ್ಲ. ಸೊ ಹಾಗಾಗಿ ಸಾಫ್ಟ್ವೇರ್ ಅಂತ ಕರಿಬೇಕು ಅಂತಂದರೆ ನಾವೇನು ಮಾಡಬೇಕದು, ನಮಗೆ ಅದು ಪ್ರೋಗ್ರಾಮ್, ನಾವೇನು ಪ್ರೋಗ್ರಾಮ್ ತುಂಬಿರ್ತೀವಿ, ಎಷ್ಟೋ ನಂಬರ್ ಆಫ್ ಪ್ರೋಗ್ರಾಮ್ಸು, ಆ ಪ್ರೋಗ್ರಾಮ್ಸ್ಗಳನ್ನ ಸೇರಿಸ್ಕೊಂಡು ಈ ಕಂಪ್ಯೂಟರ್ನ ಕೆಲಸ ಮಾಡಬೇಕು. ಹಾಗಾದ್ರೆ ಪ್ರೋಗ್ರಾಮ್ ಅಂದ್ರೇನು?
ಪ್ರೋಗ್ರಾಮ್ ಅಂದ್ರೆ ಅಷ್ಟೇ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ಆ ಇನ್ಸ್ಟ್ರಕ್ಷನ್ ಯೂಸ್ ಮಾಡಿಕೊಂಡು ಒಂದು ಪರ್ಟಿಕ್ಯುಲರ್ ಟಾಸ್ಕ್ ನ ಕೆಲಸ ಮಾಡುತ್ತೆ. ಆ ಪರ್ಟಿಕ್ಯುಲರ್ ಟಾಸ್ಕ್ ನ ಕೆಲಸ ಮಾಡೋದನ್ನ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇದು ಸಾಫ್ಟ್ವೇರ್ ಅಂದ್ರೆ ಗೊತ್ತಾಯ್ತು. ಈಗ ಹಾರ್ಡ್ವೇರ್ ಅನ್ನೋ ಪದನ ತಿಳ್ಕೊಳ್ಳೋಣ. ಈ ಹಾರ್ಡ್ವೇರ್ ಅಂದ್ರೆ ಏನು? ಸೊ ಈ ಹಾರ್ಡ್ವೇರ್ ಅಂದ್ರೆ ಇಷ್ಟನೇ. ದ ಟರ್ಮ್ ಹಾರ್ಡ್ವೇರ್ ಡಿಸ್ಕ್ರೈಬ್ ಮಾಡಿದ್ರೆ ಫಿಸಿಕಲ್ ಆಸ್ಪೆಕ್ಟ್ಸ್ ಆಫ್ ಕಂಪ್ಯೂಟರ್ಸ್ ಮತ್ತೆ ರಿಲೇಟೆಡ್ ಡಿವೈಸಸ್. ಒಂದು ಕಂಪ್ಯೂಟರ್ ಅಲ್ಲಿ ನಾನು ಒಂದು ಡಿವೈಸ್ ಅಲ್ಲಿ ಏನೆಲ್ಲ ಫಿಸಿಕಲ್ ಕಾಂಪೊನೆಂಟ್ ನಾನು ಟಚ್ ಮಾಡ್ಬೋದು ಅದನ್ನ ನಾನು ಹಾರ್ಡ್ವೇರ್ ಅಂತ ಕರಿತೀನಿ. ಸೊ ಇದು ನಿಮಗೆ ನೆನಪಲ್ಲಿರಬೇಕು. ಸೊ ಸಾಫ್ಟ್ವೇರ್ನ ನೀವು ಟಚ್ ಮಾಡೋಕ್ಕಾಗಲ್ಲ, ಅದು ಜಸ್ಟ್ ಫೀಲ್ ಮಾಡ್ಬೋದು. ಹಾರ್ಡ್ವೇರ್ನ ನೀವು ಟಚ್ ಮಾಡ್ಬೋದು, ಟಚ್ ಮಾಡಿ ಅದನ್ನ ನೋಡ್ಬೋದು. ಸೊ ನಿಮಗೆ ಹಾರ್ಡ್ವೇರ್ ಅಂತಂದ್ರೆ ಇದು ಕಂಪ್ಯೂಟರ್ ಅಂತ ನೋಡ್ಕೊಳ್ಳಿ. ಈ ಚಿತ್ರ ತೋರಿಸ್ತೀನಿ, ಇದು ಕಂಪ್ಯೂಟರ್. ಸೊ ಆ ಕಂಪ್ಯೂಟರ್ ಅಲ್ಲಿ ಏನಿದೆ ನೋಡೋ ಅಂಥದ್ದು, ಟಚ್ ಮಾಡೋ ಅಂಥದ್ದು, ನಮಗೆ ಕಂಪ್ಯೂಟರ್ ಇದೆ, ಮಾನಿಟರ್ ಇದೆ, ಕೀಬೋರ್ಡ್ ಇದೆ, ಮೌಸ್ ಇದೆ, ಪ್ರಿಂಟರ್ ಇದೆ. ಆ ಥರ ನಾವು ಹೇಳ್ತಾ ಹೋದ್ರೆ ಸ್ಪೀಕರ್ಗಳು ಅಂತ ಎಷ್ಟೊಂದು ಕಾಂಪೊನೆಂಟ್ ಇದೆ. ನಿಮ್ಗೆ ಯಾವುದೆಲ್ಲ ಕಾಂಪೊನೆಂಟ್ ಬೇಕು ನಿಮ್ಮ ಕಂಪ್ಯೂಟರ್ ವರ್ಕ್ ಮಾಡಲಿಕ್ಕೆ ಎಲ್ಲ ಹಾರ್ಡ್ವೇರ್ ಪಾರ್ಟ್ಗಳನ್ನ ನೀವು ಕನೆಕ್ಟ್ ಮಾಡ್ಬೋದು. ಹಾರ್ಡ್ವೇರ್ ಪಾರ್ಟ್ಗಳನ್ನ ನಾವೇನು ಮಾಡ್ತೀವಿ ಕಂಪ್ಯೂಟರ್ ಅಂತೇಳಿ ಕರಿತೀವಿ. ಸೊ ಈ ಒಮ್ಮೆ ನಾವು ಒಂದು ಹಾರ್ಡ್ವೇರ್ ಕಾಂಪೊನೆಂಟ್ಸ್ ತಂದಾದ್ಮೇಲೆ ಅದ್ರ ಒಳಗಡೆ ನಾನು ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಬೇಕು. ಸೊ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ರೆ ಮಾತ್ರ ನನಗೇನಾಗುತ್ತೆ ಅದು ವರ್ಕ್ ಆಗುತ್ತೆ, ಇಲ್ಲ ಅಂದ್ರೆ ವರ್ಕ್ ಆಗೋದಿಲ್ಲ. ಇನ್ಸರ್ಟ್ ಮಾಡಬೇಕು. ಏನದು ಸಾಫ್ಟ್ವೇರ್ಸ್ಗಳು? ಸೊ ಸಾಫ್ಟ್ವೇರ್ ಮಾಡಿದ್ರೆ ವರ್ಕ್ ಮಾಡಲಿಕ್ಕೆ ಕಂಪ್ಯೂಟರು ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಸ್ಕ್ನ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಲೆಟರ್ ಬರಿಬೇಕಾ, ಸೊ ಕನೆಕ್ಟ್ ಮಾಡಬೇಕಾ ಪ್ರಿಂಟರ್ಗೆ, ಸೊ ಬ್ಯಾಲೆನ್ಸ್ ಚೆಕ್ ಮಾಡಬೇಕಾ ಚೆಕ್ ಬುಕ್ಕಲ್ಲಿ, ಸೊ ಆ ಥರ ವಿಡಿಯೋ ಮಾಡ್ಬೇಕು, ಕಾಲ್ ಮಾಡಬೇಕಾ ಫ್ರೆಂಡ್ಸ್ಗಳಿಗೆ. ಸೊ ಆ ಥರ ಮೆನಿ ಥಿಂಗ್ಸ್ ನಾವು ನೋಡ್ಬೋದು. ಆ ಮೆನಿ ಥಿಂಗ್ಸ್ ಯಾವ್ದು ಬೇಕಾದ್ರೂ ಮಾಡ್ಬೋದು. ಅದನ್ನು ಮಾಡಲಿಕ್ಕೆ ನಾನು ಮಾಡ್ತೀನಿ ಒಂದು ಸಾಫ್ಟ್ವೇರ್ನ. ನಾನು ಯಾವ ಪರ್ಟಿಕ್ಯುಲರ್ ಟಾಸ್ಕ್ನ ಮಾಡ್ತೀನಿ ಆ ಒಂದು ಪರ್ಟಿಕ್ಯುಲರ್ ಟಾಸ್ಕ್ನ ಮಾಡಲಿಕ್ಕೆ ನಾನೊಂದು ವಿಡಿಯೋ ಮಾಡ್ಕೋಬೇಕು. ಸರಿನಾ? ಸಾಫ್ಟ್ವೇರ್ನ ಆಗಿದ್ಮೇಲೆ ನಾವು ಯಾವ ಯಾವ ಥರ ಸಾಫ್ಟ್ವೇರ್ಸ್ಗಳಿದ್ದಾವೆ ಅಂತ ನಾವು ನೋಡ್ಕೋಬೇಕು. ಬೇಸಿಕಲಿ ನಮಗೆ ಎರಡು ರೀತಿಯ ಸಾಫ್ಟ್ವೇರ್ ಇದೆ. ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅಂತ, ಇನ್ನೊಂದು ಅಪ್ಲಿಕೇಶನ್ ಓರಿಯೆಂಟೆಡ್ ಸಾಫ್ಟ್ವೇರ್ ಅಂತ. ಆದರೆ ಇಲ್ಲಿ ನೀವು ತುಂಬ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಹಾರ್ಡ್ವೇರ್ ಫಸ್ಟ್ ಬರಬೇಕು. ಹಾರ್ಡ್ವೇರ್ ಅಂತ ಇದು ಸಿ ಪಿ ಯು ಇರ್ಬೋದು, ಡಿಸ್ಕ್ ಇರ್ಬೋದು, ಮೌಸ್ ಇರ್ಬೋದು, ಪ್ರಿಂಟರ್ ಇರ್ಬೋದು, ಕೀಬೋರ್ಡ್ ಇರ್ಬೋದು, ಅದರ ಎಕ್ಸೆಟ್ರಾ ಯಾವುದಾದ್ರು ಸರಿ. ಸೊ ಆ ಎಲ್ಲ ಹಾರ್ಡ್ವೇರ್ಗಳಿಗೆ ಅದು ವರ್ಕ್ ಆಗಲಿ ಅಂತೇಳಿ ನಾನು ಏನು ನೀಡಬೇಕು, ಅದರೊಳಗಡೆ ಸಿಸ್ಟಮ್ ಸಾಫ್ಟ್ವೇರ್ನ ಹಾಕಬೇಕು. ಸೊ ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ ಎಕ್ಸಾಂಪಲ್ಸ್ ಯಾವುದು ಅಂತಂದ್ರೆ ಆಪರೇಟಿಂಗ್ ಸಿಸ್ಟಮು, ಇನ್ನೊಂದು ಯುಟಿಲಿಟಿ ಸಾಫ್ಟ್ವೇರು. ಈ ಆಪರೇಟಿಂಗ್ ಸಿಸ್ಟಮ್ ಕೂಡಿದ್ಮೇಲೆ ಅದರ ಮೇಲೆ ನಾನು ಯಾವ ಈ ಅಪ್ಲಿಕೇಶನ್ ಅಲ್ಲಿ ವರ್ಕ್ ಮಾಡಬೇಕು ಆ ಒಂದು ಅಪ್ಲಿಕೇಶನ್ನ ನಾನು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಅಪ್ಲಿಕೇಶನ್ ಸಾಫ್ಟ್ವೇರು ಸಿಸ್ಟಮ್ ಸಾಫ್ಟ್ವೇರ್ ಮೇಲೆ ಕುತ್ಕೋಬೇಕು. ಸೊ ನಮಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಒಂದು ಎಕ್ಸಾಂಪಲ್ಸ್ ಹೇಳ್ಬೇಕು ಅಂದರೆ ನೀವು ಯಾವುದಾದ್ರು ಕಂಪ್ಯೂಟರ್ ಗೇಮ್ಸ್ಗಳಿರ್ಬೋದು, ಸ್ಪ್ರೆಡ್ಶೀಟ್ ಇರ್ಬೋದು, ವರ್ಡ್ ಪ್ರೆಸ್ ಇರ್ಬೋದು, ಡೇಟಾಬೇಸ್ ಸಾಫ್ಟ್ವೇರ್ಸ್ ಇರ್ಬೋದು, ಇಂಟರ್ನೆಟ್ ಬ್ರೌಸರ್ಸ್ ಇರ್ಬೋದು, ಆ ಥರ ನಿಮ್ಮ ಸಿ ಪ್ರೋಗ್ರಾಮಿಂಗ್ಗೆ ಲ್ಯಾಂಗ್ವೇಜ್ ಇರ್ಬೋದು, ಅದರ ಎಕ್ಸೆಟ್ರಾ. ಸೊ ಅದೆಲ್ಲ ಅಪ್ಲಿಕೇಶನ್ ಓರಿಯೆಂಟೆಡ್ ಸಾಫ್ಟ್ವೇರ್ಸ್ ಅಂತೇಳಿ ಕರಿತೀವಿ. ಈ ಮೇಯ್ನು ಸಿಸ್ಟಮ್ ಸಾಫ್ಟ್ವೇರು ಏನು ಕೆಲಸ ಮಾಡ್ತದೆ, ಯಾಕೆ ಸಿಸ್ಟಮ್ ಸಾಫ್ಟ್ವೇರ್ ಬೇಕು? ಈ ಸಿಸ್ಟಮ್ ಸಾಫ್ಟ್ವೇರ್ ಒಳಗೆ ಆಪರೇಟಿಂಗ್ ಸಿಸ್ಟಮ್ ಮತ್ತು ಯುಟಿಲಿಟೀಸ್ ಇಟ್ಕೊಂಡು ಏನಕ್ಕೆ ಬೇಕು? ಸೊ ಈ ಸಿಸ್ಟಮ್ ಸಾಫ್ಟ್ವೇರ್ ಏನು ಮಾಡ್ತಂದ್ರೆ ಒಂದು ಬೇಸಿಕ್ ಟಾಸ್ಕ್ನ ಪರ್ಫಾರ್ಮ್ ಮಾಡ್ತದೆ. ಸೊ ಬೇಸಿಕ್ ಟಾಸ್ಕ್ ಪರ್ಫಾರ್ಮ್ ಮಾಡಲಿಕ್ಕೋಸ್ಕರ ಈ ಸಿಸ್ಟಮ್ ಬೇಕು. ಈ ಸಿಸ್ಟಮ್ ಸಾಫ್ಟ್ವೇರ್ ಬೇಸಿಕ್ ಟಾಸ್ಕ್ ಏನಪ್ಪ ಅಂದರೆ ಕೋಆರ್ಡಿನೇಷನ್ ಮಾಡಬೇಕು. ಯಾವುದ್ರ ಜೊತೆ ಕೋಆರ್ಡಿನೇಟ್ ಮಾಡಬೇಕು? ಎಷ್ಟೊಂದು ಡಿವೈಸಸ್ ಇಟ್ಕೊಂಡಿದ್ದೀರಾ. ನಿಮಗೆ ಫಾರ್ ಎಕ್ಸಾಂಪಲ್ ಕೀಬೋರ್ಡ್ ಇರ್ಬೋದು, ಡಿಸ್ಪ್ಲೇ ಯೂನಿಟ್ ಇರ್ಬೋದು, ಎಲ್ಲದೂ ಕೂಡ ಒಂದು ಫೈಲ್ಸ್ಗಳು ಟ್ರ್ಯಾಕಿಂಗ್ ಮಾಡಬೇಕಾಗಿರ್ಬೋದು. ಸೊ ಕಂಟ್ರೋಲಿಂಗ್ ಪೆರಿಫೆರಲ್ಸ್ ಮಾಡಬೇಕಾಗಿದೆ. ಸೊ ಡಿವೈಸಸ್ನ, ಡಿಸ್ಕ್ ಡ್ರೈವ್ನ, ಪ್ರಿಂಟರ್ಸ್ಗಳನ್ನ, ಸೊ ಅವೆಲ್ಲದಕ್ಕೂ ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ ಸಪ್ರೇಟ್ ಡಿವೈಸಸ್ಗಳು, ಎಲ್ಲ ಡಿವೈಸಸ್ಗಳು ಒಟ್ಟಾಗಿ ಜೊತೆಗೆ ಸೇರಿ ಕೆಲಸ ಮಾಡಲಿಕ್ಕೆ, ಅದನ್ನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಏನು ಮಾಡ್ತಿದ್ದೀವಿ, ಪರ್ಫಾರ್ಮ್ ಮಾಡಲಿಕ್ಕೋಸ್ಕರ ಈ ಆಪರೇಟಿಂಗ್ ಸಿಸ್ಟಮ್ ಬೇಕು ಮೊದಲನೇದು. ಎರಡನೇದು, ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಏನು ಮಾಡ್ತದೆ, ಹೆಲ್ಪ್ ಮಾಡ್ತದೆ ಪ್ರೋಗ್ರಾಮ್ ಟು ವರ್ಕ್ ಅಟ್ ದ ಸೇಮ್ ಟೈಮಲ್ಲಿ ವಿತೌಟ್ ಇಂಟರ್ಫಿಯರೆನ್ಸ್ ವಿತ್ ಈಚ್ ಅದರ್. ಎಲ್ಲ ಒಂದು ಡಿವೈಸಸ್ಗಳು ಕೆಲಸ ಮಾಡ್ತಾ ಇದೆ. ಎಲ್ಲ ಡಿವೈಸಸ್ಗಳು ಕೆಲಸ ಮಾಡುವಾಗ ಒಂದು ಇನ್ನೊಂದು ಡಿವೈಸು ಓವರ್ಲ್ಯಾಪ್ ಆಗಬಾರ್ದು, ಸಪ್ರೇಟ್ ಆಗಿ ನಾವೇನು ಮಾಡಬೇಕು, ಕೆಲಸ ಮಾಡಬೇಕು. ಆ ವರ್ಕ್ ಆಗಲಿಕ್ಕೆ ನೋಡ್ಕೊಳ್ಳೋದನ್ನ ನಾನು ಏನು ಮಾಡ್ತೀನಿ, ಅದನ್ನ ನಾನು ಏನೋ ಸಿಸ್ಟಮ್ ಸಾಫ್ಟ್ವೇರ್ ಯೂಸ್ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ,
ಈ ಒಂದು ಸಿಸ್ಟಮ್ ಸಾಫ್ಟ್ವೇರು ಪ್ರೊವೈಡ್ ಮಾಡ್ತದೆ ಪ್ಲಾಟ್ಫಾರ್ಮ್ ಯಾವುದಕ್ಕೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ಗಳು. ಯಾವುದೇ ಅಪ್ಲಿಕೇಶನ್ ಸಾಫ್ಟ್ವೇರ್ನ ನೀವು ಸ್ಟೋರ್ ಮಾಡಬೇಕು ಅಂದಾಗ ನಿಮಗೆ ಅಲ್ಲೇನು ಕ್ರಿಯೇಟ್ ಮಾಡಬೇಕು, ಒಂದು ಪ್ಲಾಟ್ಫಾರ್ಮ್ ಬೇಕಾಗುತ್ತೆ, ವೇದಿಕೆ ಬೇಕಾಗುತ್ತೆ. ಆ ವೇದಿಕೆನ ಕ್ರಿಯೇಟ್ ಮಾಡ್ಕೊಡೋದು ಈ ಸಿಸ್ಟಮ್ ಸಾಫ್ಟ್ವೇರೇ. ಅಷ್ಟು ಮಾತ್ರ ಅಲ್ಲ, ಫಾರ್ ಎಕ್ಸಾಂಪಲ್ ಒಂದು ಆಪರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲೇಷನ್ ಮಾಡ್ಕೊತಿದ್ವಿ ಅಂದರೆ ಆಟೋಮೆಟಿಕ್ ಆಗಿ ಅದಕ್ಕೆ ಸಪೋರ್ಟಿಂಗ್ ಸಾಫ್ಟ್ವೇರ್, ಅದನ್ನ ಯುಟಿಲಿಟಿ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಆ ಯುಟಿಲಿಟಿ ಸಾಫ್ಟ್ವೇರ್ಸ್ಗಳು ಕೂಡ ಅದರೊಳಗೆ ಸೇರ್ಕೊಂಡಿರ್ತದೆ. ಯಾವುದೆಲ್ಲ ಯುಟಿಲಿಟಿ ಸಾಫ್ಟ್ವೇರ್ಸ್ಗಳು, ನೋಟ್ ಪ್ಯಾಡ್ ಇರ್ಬೋದು, ಕ್ಯಾಲ್ಕುಲೇಟರ್ ಇರ್ಬೋದು, ಮೀಡಿಯಾ ವ್ಯೂವರ್ಸ್ ಇರ್ಬೋದು, ಎಕ್ಸೆಟ್ರಾ, ಅವನ್ನೆಲ್ಲ ನಾವು ನೋಡ್ತೀವಿ. ಸೊ ಹಾಗಾದ್ರೆ ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣವಾ? ಯಾವುದೆಲ್ಲ ಆಪರೇಟಿಂಗ್ ಸಿಸ್ಟಮ್ಸ್ ನಾವು ನೋಡಿದ್ವಿ? ನೀವು ಆಲ್ರೆಡಿ ನೋಡಿರ್ಬೋದು, ವಿಂಡೋಸ್ 7 ನೋಡಿದ್ದೀರಾ, ವಿಂಡೋಸ್ 8 ನೋಡಿದ್ದೀರಾ, ವಿಂಡೋಸ್ 10 ನೋಡಿದ್ದೀರಾ. ಅದೇ ಥರ ನಿಮಗೆ ಮ್ಯಾಕ್ಸ್ ನೋಡಿದ್ದೀರಾ, ಮ್ಯಾಕ್ ಓ ಎಸ್ ನೋಡಿದ್ದೀರಾ, ಲೆನೆಕ್ಸ್ ಓ ಎಸ್ ನೋಡಿದ್ದೀರಾ. ಆ ಥರ ಎಷ್ಟೊಂದು ಬೇಕಾದಷ್ಟು ಥರ ಲೆನೆಕ್ಸ್ಗಳಿದ್ದಾವೆ. ಸೊ ಆ ಲೆನೆಕ್ಸ್ಗಳನ್ನ ನಾವು ಆಪರೇಟಿಂಗ್ ಸಿಸ್ಟಮ್ಸ್ ಅಂತೇಳಿ ಕರಿತೀವಿ. ಹಾಗಿದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಏನಕ್ಕೆ ಬೇಕು? ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರು, ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ಏನು ಮಾಡಿದೆ, ಪರ್ಫಾರ್ಮ್ ಮೋರ್ ಸ್ಪೆಷಲೈಸ್ಡ್ ಟಾಸ್ಕ್ ಅಂತ ಹೇಳ್ತೀವಿ. ಒಂದು ನಿರ್ದಿಷ್ಟವಾದ ಕೆಲಸನ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಆಪರೇಟಿಂಗ್ ಸಿಸ್ಟಮು ಕೋಆರ್ಡಿನೇಷನ್ ಮಾಡಲಿಕ್ಕೋಸ್ಕರ ಒಂದು ಬೇಸಿಕ್ ಟಾಸ್ಕ್ನ ಮಾಡ್ಲಿಕ್ಕೆ ಯೂಸ್ ಮಾಡ್ತಿದ್ದು. ಆದರೆ ಅಪ್ಲಿಕೇಶನ್ ಸಾಫ್ಟ್ವೇರು ಒಂದು ಪರ್ಟಿಕ್ಯುಲರ್ ಏನು ಮಾಡಬೇಕು, ಸ್ಪೆಷಲೈಸೇಷನ್ ಟಾಸ್ಕ್ನ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ವರ್ಡ್ ಪ್ರೊಸೆಸಿಂಗ್ ಮಾಡಲಿಕ್ಕೆ, ಸ್ಪ್ರೆಡ್ ಶೀಟ್ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್ ವರ್ಡ್ ಪ್ರೊಸೆಸಿಂಗ್ ಅಂದರೆ ಲೆಟರ್ ಟೈಪ್ ಮಾಡೋದು, ಬುಕ್ ಬರೀಲಿಕ್ಕೋ, ಇನ್ನೊಂದೇನೋ ಕೆಲಸ ಮಾಡಲಿಕ್ಕೆ ವರ್ಡ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಸ್ಪ್ರೆಡ್ ಶೀಟ್ ಮಾಡಲಿಕ್ಕೆ, ಸ್ಪ್ರೆಡ್ ಶೀಟ್ ಅಂದರೆ ಎಕ್ಸೆಲ್ ಅಲ್ಲಿ ನೀವೇ ನೋಡ್ತೀರಾ, ಒಂದು ಸ್ಯಾಲ್ರಿ ಸ್ಲಿಪ್ ಮಾಡಲಿಕ್ಕೋ, ಇಲ್ಲ ಟೈಮ್ ಟೇಬಲ್ ಮಾಡಲಿಕ್ಕೋ, ಆ ಥರ ಒಂದು ಕೆಲಸ ಮಾಡಲಿಕ್ಕೆ ಸ್ಪ್ರೆಡ್ ಶೀಟ್ ಯೂಸ್ ಮಾಡ್ತೀವಿ. ಇಮೇಲ್ ಏನಕ್ಕೆ ಯೂಸ್ ಮಾಡ್ತೀವಿ? ಲೆಟರ್ ಬರೀಲಿಕ್ಕೆ ಯೂಸ್ ಮಾಡ್ತೀವಿ. ಫೋಟೋ ಎಡಿಟಿಂಗ್ ಏನಕ್ಕೆ ಯೂಸ್ ಮಾಡ್ತೀವಿ? ಪರ್ಟಿಕ್ಯುಲರ್ಲಿ ಫೋಟೋನ ಎಡಿಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಬುಕ್ ಕೀಪಿಂಗ್ ಏನು ಮಾಡ್ತೀವಿ? ಬುಕ್ನ ರೆಕಾರ್ಡ್ ಮೇಂಟೈನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಆ ಥರ ಎಕ್ಸೆಟ್ರಾ. ಇದು ಒಂದು ಒಂದು ಸಾಫ್ಟ್ವೇರ್ ಅದಕ್ಕೋಸ್ಕರನೇ ಇದೆ, ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಅದನ್ನ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಈ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ನ ನೆನಪಿಟ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೋಬೇಕು ಆನ್ ಯುವರ್ ಕಂಪ್ಯೂಟರ್, ವೆದರ್ ಡಿಸ್ಕ್ ಆರೆ ಡೌನ್ಲೋಡ್ ಮಾಡಿಕೊಂಡು. ಒಂದು ಡಿಸ್ಕ್ಗೆ, ನಿಮ್ಮ ಕಂಪ್ಯೂಟರ್ ಡಿಸ್ಕ್ಗೆ ಅದು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಸಾಫ್ಟ್ವೇರ್ ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ವರ್ಕ್ ಆಗಲ್ಲ. ಸೊ ಈ ಅಪ್ಲಿಕೇಶನ್ ಸಾಫ್ಟ್ವೇರು ನಿಮ್ಮ ಡಿಸ್ಕಲ್ಲಿ ಡೌನ್ಲೋಡ್ ಮಾಡಲೇಬೇಕು ಅಂತ ಏನಿರಲಿಲ್ಲ. ವೆಬ್ ಬೇಸ್ಡ್ ಸಾಫ್ಟ್ವೇರ್ಸ್ಗಳು ಕೂಡ ಇದ್ದಾವೆ ಕೆಲವು, ಅದು ಇಂಟರ್ನೆಟ್ಟಲ್ಲೇ ವರ್ಕ್ ಆಗುತ್ತೆ. ಇಂಟರ್ನೆಟ್ ಇಲ್ಲ ಅಂದರೆ ವರ್ಕ್ ಆಗಲ್ಲ. ಸೊ ಅದನ್ನ ವೆಬ್ ಬೇಸ್ಡ್ ಅಂತ ಹೇಳ್ತೀವಿ. ಅದನ್ನ ಯಾವುದೇ ಕಾರಣಕ್ಕೂ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಕಂಪ್ಯೂಟರ್ ಡಿಸ್ಕ್ ಮೇಲೆ ಅದು ಇಂಟರ್ನೆಟ್ಟಲ್ಲಿದ್ದರೆ ಇಂಟರ್ನೆಟ್ ಮೂಲಕನೇ ಅದು ವರ್ಕ್ ಮಾಡಿಕೊಂಡು ಯೂಸ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ನೀವು ಈ ಒಂದು ಸಿಸ್ಟಮ್ನ ಕಂಪ್ಯೂಟರ್ ನೋಡ್ಕೊಳ್ವಾಗ ನೀವು ಕೆಲವೊಂದು ಟರ್ಮಿನಾಲಜೀಸ್ಗಳನ್ನ, ಪದಗಳನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಸೊ ಫಸ್ಟ್ ಇಯರ್ ಅದನ್ನ ಈ ಪದಗಳನ್ನ ತಿಳ್ಕೊಳ್ಬೇಕು. ಏನದು? ಇನ್ಸ್ಟಾಲ್ಡ್ ಅಂದ್ರೆ ಏನು, ಡೌನ್ಲೋಡೆಡ್ ಅಂದ್ರೆ ಏನು, ಅಪ್ಲೋಡೆಡ್ ಅಂದ್ರೆ ಏನು, ಕ್ಲೌಡ್ ಅಂದ್ರೆ ಏನು, ಅಪ್ಡೇಟ್ ಅಂದ್ರೆ ಏನು, ಆಪ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಸೊ ಇನ್ಸ್ಟಾಲ್ಡ್ ಅಂತ ಅಂದ್ರೆ ಏನು ಮಾಡಬೇಕು? ಒಂದು ಪುಟಿಂಗ್ ಎ ಪ್ರೋಗ್ರಾಮ್ ಅಂಟು ಕಂಪ್ಯೂಟರ್. ನಿಮ್ಮ ಒಂದು ಕಂಪ್ಯೂಟರ್ ಒಳಗಡೆ ಆ ಪ್ರೋಗ್ರಾಮ್ನ ಇಟ್ಟರೆ, ಅಂದರೆ ಸೇರಿಸಿದ್ರೆ ಅದನ್ನ ನಾವೇನಂತೀವಿ? ಇನ್ಸ್ಟಾಲ್ಡ್ ಅಂತ ಹೇಳ್ತೀವಿ. ಡೌನ್ಲೋಡೆಡ್ ಅಂತಂದ್ರೇನು? ಟೇಕ್ಸ್ ಪ್ರೋಗ್ರಾಮ್ ಫ್ರಮ್ ಇಂಟರ್ನೆಟ್, ಬ್ರಿಂಗ್ ಇಟ್ ಡೌನ್ ಟು ಯುವರ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಒಂದು ಇಂಟರ್ನೆಟ್ಟಲ್ಲಿ ಒಂದು ಪ್ರೋಗ್ರಾಮ್, ನಿಮಗೆ ಬೇಕಾದಂಥ ಒಂದು ಫೈಲೋ, ಒಂದು ಪ್ರೋಗ್ರಾಮೋ, ಏನೋ ಒಂದು ಅದನ್ನ ಎತ್ಕೊಳ್ಬೇಕು, ತಗೊಂಡು ಅದನ್ನ ಏನು ಮಾಡಬೇಕು, ನಿಮ್ಮ ಕಂಪ್ಯೂಟರ್ಗೆ ಹಾಕೊಂಡ್ರೆ ಅದನ್ನ ಡೌನ್ಲೋಡೆಡ್. ಫಾರ್ ಎಕ್ಸಾಂಪಲ್ ನೀವು ಫಿಲಮ್ಗಳನ್ನ ನೋಡಿದ್ದೀರಲ್ವಾ, ಫಿಲಮ್ನ ನೀವೇನು ಮಾಡಿದ್ರಿ? ಡೌನ್ಲೋಡ್ ಮಾಡ್ಕೊಂಡಾಗ ನಿಮ್ಮ ಇಂಟರ್ನೆಟ್ ಇರೋದು ನಿಮ್ಮ ಡಿವೈಸ್ಗೆ ಬಂದು ಕೂತ್ಕೋತದೆ. ಆವಾಗ ನೀವು ಯಾವಾಗ ಬೇಕಾದ್ರನ್ನ ಓಪನ್ ಮಾಡಿ ನೋಡ್ಕೋತೀರಾ. ಹಾಗಾಗಿ ಡೌನ್ಲೋಡೆಡ್ ಮಾಡ್ಕೋಬೇಕು. ಹಂಗೆ ನಾವು ಅಪ್ಲೋಡ್ ಮಾಡ್ಬೋದಾ? ಅಪ್ಲೋಡ್ ಅಂತಂದ್ರೆ ಏನು? ಸೊ ನನ್ನ ಕಂಪ್ಯೂಟರಲ್ಲಿ ಇರೋಂಥದ್ದನ್ನ ನಾನೇನು ಮಾಡಬೇಕು? ಕ್ಲೌಡ್ಗೆ, ಅಂದರೆ ಇಂಟರ್ನೆಟ್ಟಲ್ಲಿ ನಾನೇನು ಮಾಡಬೇಕು? ಲಾಂಚ್ ಮಾಡಬೇಕು, ಇಂಟರ್ನೆಟ್ಗೆ ಅಪ್ಡೇಟ್ ಮಾಡಬೇಕು. ಅದನ್ನ ಅಪ್ಲೋಡೆಡ್ ಅಂತ ಹೇಳ್ತೀವಿ. ಸೊ ಈ ಅಪ್ಲೋಡಲ್ಲಿ ನಾವೇನು ಮಾಡ್ತೀವಿ? ಇಂಟರ್ನೆಟ್ ಅನ್ನೋ ಬದಲಿಗೆ ಕ್ಲೌಡ್ ಅಂತ ಯೂಸ್ ಮಾಡ್ತೀವಿ. ಸೊ ಈ ಕ್ಲೌಡ್ ಅಂತ ಅಂದ್ರೆ ಏನಪ್ಪ ಅಂದರೆ, ಕಂಪ್ಯೂಟರ್ಸ್ ಆನ್ಲೈನ್ ಇದ್ದಾಗ ವಿಚ್ ಸ್ಟೋರ್ಸ್ ದ ಫೈಲ್ಸ್ ಮತ್ತು ಫೋಲ್ಡರ್ಸ್ಗಳನ್ನ ನೀವು ನೋಡಿರ್ಬೋದು. ಫೋಟೋಸ್ಗಳನ್ನ ನಿಮಗೆ ನಿಮ್ಮ ಮೊಬೈಲಲ್ಲಿ ಫೋಟೋ ಎಲ್ಲ ಏನಾಗುತ್ತೆ? ಕ್ಲೌಡಲ್ಲಿ ಸೇವ್ ಆಗಿರ್ತದೆ. ಸೊ ಅದೇ ಥರ ನಮಗೆ ಸೇವ್ ಆಗಿದೆ, ಯಾವಾಗ ಬೇಕಾದ್ರೆ ಹಳೆ ಫೋಟೋಗಳೆಲ್ಲ ನೋಡ್ಲಿಕ್ಕಾಗುತ್ತಲ್ಲ. ಆ ರೀತಿಯಲ್ಲಿ ನಾನು ಯಾವ ಫೈಲ್ಗಳು ಬೇಕು ಆ ಫೈಲ್ಸ್ಗಳನ್ನೆಲ್ಲ ನಾನು ಮಾಡ್ಬೋದು? ಇಂಟರ್ನೆಟ್ಟಲ್ಲಿ ಸೇವ್ ಮಾಡಿಬಿಡ್ಬೋದು. ಸೊ ಅದನ್ನು ಕ್ಲೌಡ್ ಅಂತ ಕರ್ಕೋತೀನಿ.
ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಒಂದು ದೊಡ್ಡ ಟಾಪಿಕ್ ಇದೆ, ಅದ ಮುಂದೆ ಫ್ಯೂಚರಲ್ಲಿ ನೋಡ್ಕೊಳ್ಳೋಣ. ಈಗ ಜಸ್ಟ್ ಕ್ಲೌಡ್ ಅಂದ್ರೆ ಏನು ಅಂತ ನೋಡ್ಕೊಳ್ಳೋಣ. ಕ್ಲೌಡ್ ವಿಚ್ ಹೆಲ್ಪ್ ಆರ್ ವಿಚ್ ಸಪೋರ್ಟ್ ಟು ಸ್ಟೋರ್ ಎ ಫೈಲ್ಸ್ ಅಂಡ್ ಫೋಲ್ಡರ್ಸ್ ಇನ್ ಎ ಆನ್ಲೈನ್ ಕಂಪ್ಯೂಟರ್ಸ್ ಅನ್ನೋದು ನೀವು ಇಷ್ಟು ತಿಳ್ಕೊಳ್ಳಿ, ಎಷ್ಟು ಸಾಕು. ಸೊ ಅಪ್ಡೇಟ್ ಅಂದ್ರೆ ಏನು? ಅಪ್ಡೇಟ್ ಅಂದ್ರೆ ನೀವು ಕೇಳ್ಬೋದು, ನಿಮ್ಮ ಮೊಬೈಲ್ಗಳು ಕೂಡ ಏನು ಮಾಡ್ತದೆ, ಆ ಎವ್ರಿ ಟೈಮಲ್ಲಿ ನಿಮಗೆ ಸಾಫ್ಟ್ವೇರ್ ಅಪ್ಡೇಷನ್ ಆಗಬೇಕು, ಸಾಫ್ಟ್ವೇರ್ ಅಪ್ಡೇಷನ್ ಆಗಬೇಕು ಅಂತ ಕೇಳ್ತಾ ಇರ್ತದೆ. ಯಾಕೆ ಅಪ್ಡೇಷನ್ ಆಗಬೇಕು ಅಂತಂದ್ರೆ, ನನ್ನ ಕಂಪ್ಯೂಟರ್ ನನ್ನ ಡಿವೈಸು ವರ್ಕ್ ಆಗ್ತಾ ಇರ್ತದೆ, ಪ್ರೋಗ್ರಾಮು, ಆ ಪ್ರೋಗ್ರಾಮ್ ಏನು ಮಾಡ್ತದೆ, ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಬಗ್ನ ಏನು ಮಾಡ್ತದೆ, ಫಿಕ್ಸ್ ಮಾಡ್ತದೆ. ಬಗ್ ಅಂದ್ರೆ ಎರರು, ಇಲ್ಲ ಒಂದು ವೈರಸ್ಸು, ಆ ಥರ. ಸೊ ಅದನ್ನ ನಮ್ಗೆ ಏನು ಮಾಡೋದು, ಫೈಂಡ್ ಔಟ್ ಮಾಡ್ಬಿಡ್ತದೆ, ವರ್ಕ್ ಆಗಕ್ಕಾಗಲ್ಲ. ಸೊ ಆಗ ವರ್ಕ್ ಆಗಕ್ಕೆ ಯಾವಾಗ ಆಗಲ್ಲ, ಆ ಒಂದು ಸಂದರ್ಭ ಬರ್ತದೆ. ಆ ಒಂದು ಸಂದರ್ಭ ಬಂದಾಗ ಆಟೋಮೆಟಿಕ್ಲಿ ಏನು ಮಾಡ್ತದೆ ಅದು, ಸೊ ಡೌನ್ಲೋಡ್ ಮಾಡ್ಕೊಳ್ಳಿ, ಹೊಸ ಒಂದು ಸಾಫ್ಟ್ವೇರ್ ಬಂದಿದೆ, ಆ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ಚೇಂಜಸ್ ಮಾಡ್ಕೊಳ್ಳಿ. ಆವಾಗ ಆ ಒಂದು ಪರ್ಟಿಕ್ಯುಲರ್ ಬಗ್ಸ್ ಏನಿದೆ, ಆ ಫೈಂಡ್ ಔಟ್ ಮಾಡಿರೋ ಬಗ್ಸ್ನ ಎಲಿಮಿನೇಟ್ ಮಾಡಿ ನಾನು ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತದೆ. ಹಾಗಾಗಿ ಅಪ್ಡೇಟ್ ಮಾಡ್ಕೋಬೇಕು. ಹಾಗಾಗಿ ನೀವು ನೋಡಿರ್ಬೋದು, ವಿಂಡೋಸ್ 7 ಇರ್ಬೋದು, 8 ಇರ್ಬೋದು, 10 ಇರ್ಬೋದು, ಇಂಟರ್ನೆಟ್ ಇಲ್ಲ ಅಂತಂದ್ರೆ ಅದು ವರ್ಕ್ ಆಗೋದಿಲ್ಲ. ಸೊ ನಿಮ್ಮ ಮೊಬೈಲು ಅಷ್ಟೇ ವರ್ಕ್ ಮಾಡ್ತಾನೆ, ಇಂಟರ್ನೆಟ್ ಆಗಲಿಲ್ಲ ಅಂದ್ರೆ ಏನಾಗುತ್ತೆ, ಅದು ಅಪ್ಡೇಟ್ಸೇ ಆಗಲ್ಲ. ಸೊ ಹಾಗಾಗಿ ಇಂಟರ್ನೆಟ್ಟು ಅಪ್ಡೇಟ್ಸ್ ಯೂಸ್ ಮಾಡಿಕೊಂಡು ಅಪ್ಡೇಟ್ ಮಾಡ್ತಾ ಇರಬೇಕು. ಕಡೆಯದಾಗಿ ನೀವು ತಿಳ್ಕೊಬೇಕಾದ್ರು ಆ್ಯಪ್ಸ್ ಅಂದ್ರೆ ಏನು. ನೀವೇನು ಮಾಡಿದ್ದೀರಾ, ಫೇಸ್ಬುಕ್ ಅನ್ನೋದು ಒಂದು ಆ್ಯಪ್ ಇರ್ಬೋದು, ವಾಟ್ಸಪ್ ಅನ್ನೋದು ಒಂದು ಆ್ಯಪ್ ಇರ್ಬೋದು, ಟೆಲಿಗ್ರಾಮ್ ಆ್ಯಪ್ ಕೇಳಿದ್ದೀರಾ, ಈ ಥರ ಎಲ್ಲ ಆ್ಯಪ್ಗಳು ನೋಡಿದ್ರೆ, ಆ್ಯಪ್ ಇದ್ರೆ ಮಾತ್ರ ನಿಮ್ಗೆ ವರ್ಕ್ ಆಗೋದು, ಆ್ಯಪ್ ಇಲ್ಲ ಅಂದ್ರೆ ವರ್ಕ್ ಆಗಲ್ಲ. ಸೊ ಆ್ಯಪ್ಸ್ ಅಂದ್ರೆ ಏನಪ್ಪ ಅಂದರೆ ಪ್ರೋಗ್ರಾಮ್ಸ್ ದಟ್ ಡು ಒನ್ ಥಿಂಗ್, ಏನು ಯಾವ್ದಾದ್ರು ಒಂದು ಥಿಂಗ್ನ ಒಂದು ರಿಯಲಿ ಏನು ಮಾಡಬೇಕು, ಕೆಲಸ ಮಾಡಬೇಕು. ಒನ್ ಥಿಂಗ್ ರಿಯಲಿ ವೆಲ್ ವಿಚ್ ಯು ವಿಲ್ ಡೌನ್ಲೋಡ್ ಟು ಯುವರ್ ಕಂಪ್ಯೂಟರ್ ಆರ್ ಡಿವೈಸ್. ನಿಮ್ಮ ಡಿವೈಸ್ಗೆ ಯಾವುದನ್ನ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರ, ಆ ಡೌನ್ಲೋಡ್ ಮಾಡ್ಕೊಂಡಿರೋದು ನಿಮಗೆ ವರ್ಕ್ ಆಗಬೇಕು. ವರ್ಕ್ ಆದರೆ ಅದನ್ನ ಆ್ಯಪ್ಸ್ ಅಂತ ಹೇಳ್ತೀವಿ. ನೀವು ನೋಡಿರ್ಬೋದು. ಸೊ ನೀವೇನು ಮಾಡಿದ್ರೆ, ಗೇಮ್ಸ್ಗಳ್ದು ಆ್ಯಪ್ಗಳು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ವಿಡಿಯೋ ಆ್ಯಪ್ಗಳು ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಆ್ಯಪ್ ಇದ್ರೆ ಮಾತ್ರ ವರ್ಕ್ ಆಗುತ್ತೆ, ಆ್ಯಪ್ ಇಲ್ಲ ಅಂದರೆ ವರ್ಕ್ ಆಗೋದಿಲ್ಲ. ಇನ್ಸ್ಟಾಲಿಂಗ್ ಎ ಸಾಫ್ಟ್ವೇರ್. ಏನಿದೆ ಇನ್ಸ್ಟಾಲಿಂಗ್ ಎ ಸಾಫ್ಟ್ವೇರ್ ಅಂದರೆ, ನೀವು ನೋಡಿ ಯಾವುದೇ ಒಂದು ಪ್ರೋಗ್ರಾಮ್ ನಿಮ್ಮ ಡಿವೈಸ್ಗಾಗಿರ್ಬೋದು, ನಿಮ್ಮ ಮೊಬೈಲ್ಗಾಗಿರ್ಬೋದು, ಸಾಫ್ಟ್ವೇರ್ನ ಇನ್ಸ್ಟಾಲೇಷನ್ ಮಾಡಬೇಕು. ಸೊ ಇನ್ಸ್ಟಾಲೇಷನ್ ಮಾಡುವಾಗ ಮೊಬೈಲ್ ಎಲ್ಲ ಫ್ರೀ ಸಿಕ್ಬಿಡ್ತಾ ಇದೆ. ಆದರೆ ಒಂದು ಕಂಪ್ಯೂಟ್ರಿಗೆ ನೀವು ಇನ್ಸ್ಟಾಲೇಷನ್ ಮಾಡಬೇಕು ಅಂದರೆ ಅದನ್ನ ಲೈಸೆನ್ಸ್ ವರ್ಷನ್ನೇ ಪರ್ಚೇಸ್ ಮಾಡಬೇಕು. ಲೈಸೆನ್ಸ್ ವರ್ಷನ್ ಪರ್ಚೇಸ್ ಮಾಡಲಿಲ್ಲ ಅಂದರೆ ನಿಮಗೆ ಅದು ವರ್ಕ್ ಆಗಲ್ಲ ಸರಿಯಾಗಿ. ಸೊ ಪರ್ಚೇಸ್ ಮಾಡಬೇಕು. ಪರ್ಚೇಸ್ ನಾವು ಏನು ಮಾಡ್ಬೋದು, ಒಂದು ಸ್ಟೋರಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ನಮ್ಗೆ ಯಾವ ಅಂಗಡಿ ಬೇಕೋ ಆ ಅಂಗಡಿಗೆ ಹೋಗ್ಬಿಟ್ಟು ಸ್ಟೋರ್ ಪರ್ಚೇಸ್ ಮಾಡಿಕೊಂಡು ಅದನ್ನು ತಗೊಂಡ್ಬಂದು ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಇಲ್ಲ ನಾವೇನು ಮಾಡೋದು, ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಆನ್ಲೈನಲ್ಲಿ ನಿಮ್ಗೆ ಗೊತ್ತಿರಬೇಕು, ಎಷ್ಟೊಂದು ಸೈಟ್ಸ್ಗಳಿದೆ, ವೆಬ್ಸೈಟ್ಸ್ಗಳಿದ್ದಾವೆ. ಆ ಪರ್ಟಿಕ್ಯುಲರ್ ವೆಬ್ಸೈಟ್ಸ್ಗೆ ಹೋಗಿ ಆ ವೆಬ್ಸೈಟ್ಸಲ್ಲಿ ನಮಗೆ ಬೇಕಾಗಿರೋ ಈ ಒಂದು ಸಾಫ್ಟ್ವೇರ್ನ ನಾವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲೇಷನ್ ಮಾಡ್ಕೋಬೋದು, ಪರ್ಚೇಸ್ ಮಾಡಿಕೊಂಡು. ಸೊ ಇದನ್ನು ನಾನು ಪರ್ಚೇಸಿಂಗ್ ಸಾಫ್ಟ್ವೇರ್ ಮಾಡುವಾಗ ನಾನೇನು ಮಾಡ್ತೀವಿ, ಡಿಸೈಡ್ ಮಾಡಬೇಕು ವೆದರ್ ಯು ವಾಂಟ್ ಎಸ್ ಡಿಸ್ಕ್ ಆರ್ ಟು ದ ಡೌನ್ಲೋಡೆಡ್ ಅಂತ ಹೇಳ್ತೀವಿ. ಸೊ ಡಿಸ್ಕ್ ಅಂತ ಅಂದರೆ CD-ನೇ ಕೊಟ್ಟಿರ್ತಾರೆ, ಇಲ್ಲ ಪೆನ್ ಡ್ರೈವ್ ಕೊಟ್ಟಿರ್ತಾರೆ, ಅದನ್ನು ಯೂಸ್ ಮಾಡಿಕೊಂಡು ಮಾಡ್ಕೋಬೇಕು. ಅದು ನೀವು ಯಾವಾಗ ಸ್ಟೋರಲ್ಲಿ ಪರ್ಚೇಸ್ ಮಾಡಿದಾಗ ಆಗುತ್ತೆ. ಅದೇ ನೀವು ಆನ್ಲೈನಲ್ಲಿ ಮಾಡಿದಾಗ ಏನಾಗುತ್ತೆ, ಅದು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಡೌನ್ಲೋಡ್ ಮಾಡಿಕೊಂಡು ವರ್ಕ್ ಮಾಡಬೇಕಾಗುತ್ತೆ ಇಂಟರ್ನೆಟ್ಟಲ್ಲಿ. ಸೊ ಹಾಗಾಗಿ ನೀವು ಡಿಸ್ಕ್ ಮೂಲಕನೇ ಬೇಕಾ ಇಲ್ಲ ಡೌನ್ಲೋಡೆಡ್ ಮೂಲಕನೇ ಬೇಕಾ ಅನ್ನೋದನ್ನ ನೋಡಬೇಕು. ಇಫ್ ಯು ವಾಂಟ್ ಎ ಡಿಸ್ಕ್, ನನಗೆ ಡಿಸ್ಕೇ ಬೇಕು ಅಂದರೆ ಯು ವಿಲ್ ಇನ್ಸ್ಟಾಲ್ ಮಾಡಬೇಕು ಇಟ್ ಯೂಸಿಂಗ್ ಯುವರ್ ಕಂಪ್ಯೂಟರ್ CD ಡ್ರೈವ್ ಯೂಸ್ ಮಾಡಿಕೊಂಡೆ ನೀವು ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ. ಅದೇ ಥರ ಇಟ್ ಮೇ ಕಮ್ ವಿತ್ ಇನ್ಸ್ಟ್ರಕ್ಷನ್ಸ್, ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಈ ರೀತಿನೇ ಮಾಡಬೇಕು ಅಂತ, ಆ ರೀತಿಯಲ್ಲೇ ನೀವು ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡ್ಕೊಳ್ಳುವಾಗ ನೆನ್ಕೊಳ್ಕೊಳ್ಳಿ, ಒಂದು ಸ್ಪೆಷಲ್ ಕೀನ ಕೊಟ್ಟಿರ್ತಾರೆ, ವಿಚ್ ಯು ವಿಲ್ ನೀಡ್ ಟು ಅನ್ಲಾಕ್ ಯುವರ್ ಪ್ರೋಗ್ರಾಮ್. ನಮ್ಮ ಪ್ರೋಗ್ರಾಮ್ನ ಅನ್ಲಾಕ್ ಮಾಡ್ಕೊಳ್ಳಿಕ್ಕೆ ಆ ಕೀನೇ ಯೂಸ್ ಮಾಡಬೇಕು. ಆ ಕೀ ಮರ್ತ್ಬಿಟ್ರೆ ನೆನ್ಕೊಳ್ಕೊಳ್ಳಿ, ನಿಮ್ಮ ಪ್ರೋಗ್ರಾಮ್ ವರ್ಕ್ ಆಗಲ್ಲ. ಯಾಕಂದ್ರೆ ಅದು ನಮಗೆ ಒರಿಜಿನಲ್ ಸಾಫ್ಟ್ವೇರ್ ಆದ್ರಿಂದ ಅಲ್ಲಿ ನಮಗೆ ಒಂದು ಕೀ ಕೊಟ್ಟಿರ್ತಾನೆ, ಆ ಕೀ ಕೊಟ್ಟರೆ ಮಾತ್ರ ಆ ಪ್ರೋಗ್ರಾಮ್ ಓಪನ್ ಆಗುತ್ತೆ, ಓಪನ್ ಆಗಿ ಕೆಲಸ ಮಾಡುತ್ತದೆ. ಇಲ್ಲ ಅನ್ನೋದು ಓಪನ್ ಆಗಿ ವರ್ಕ್ ಆಗಲ್ಲ. ಇಫ್ ಯು ಡೌನ್ಲೋಡ್ ಅಂತ ಮಾಡಿದ್ರೆ, ಇಫ್ ಯು ಡೌನ್ಲೋಡ್ ದ ಪ್ರೋಗ್ರಾಮ್ ಇದ್ರೆ ಯು ವಿಲ್ ಪ್ರೊವೈಡ್ ಪ್ರಾಪರ್ಲಿ ಏನು ಮಾಡ್ತೀರಾ, ವಾಂಟ್ ಟು ಸೇವ್ ಇಟ್, ಸೇವ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಕಂಪ್ಯೂಟರ್ ಮೇಲೆ ಅದನ್ನ ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೊಳ್ಳುವಾಗ ನೀವು
ವೈರಸ್ ಬಗ್ಗೆ ಗಮನ ಇಟ್ಕೋಬೇಕು, ವೈರಸ್ನ ಚೆಕ್ ಮಾಡ್ಕೋಬೇಕು. ವೈರಸ್ ಫ್ರೀ ಅಂದಾಗ ನೀವೇನು ಮಾಡಬೇಕು, ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಸೊ ಇನ್ಸ್ಟಾಲೇಷನ್ ಮಾಡ್ಕೊಂಡಾಗ ನಿಮಗೆ ಆಗಲೂ ಕೂಡ ನಿಮಗೊಂದು ಕೀ ಕೊಟ್ಟಿರ್ತಾನೆ, ವ್ಯಾಲಿಡ್ ಕೀನ. ಆ ವ್ಯಾಲಿಡ್ ಕೀನ ಇನ್ಸರ್ಟ್ ಮಾಡಿದ್ರೆ ಮಾತ್ರ, ಕೀ ಅಂದರೆ ಎಷ್ಟನೇ ಇಲ್ಲಿ ಒಂದು ಕೋಡ್ ಅಷ್ಟೇ, ಒಂದು ಸೀಕ್ರೆಟ್ ಕೋಡ್ ಕೊಟ್ಟಿರ್ತಾನೆ, ಆ ಸೀಕ್ರೆಟ್ ಕೋಡ್ನ ಹಾಕಬೇಕು. ಅಲ್ಲಿ ಕೀ ಅಂತಂದರೆ ಯಾವುದು ಬೀಗಲ್ಲ, ಇಲ್ಲೊಂದು ಸೀಕ್ರೆಟ್ ಕೀ. ಆ ಸೀಕ್ರೆಟ್ ಕೀನ ಹಾಕಿದ ತಕ್ಷಣ ಅದೇನಾಗುತ್ತೆ, ವರ್ಕ್ ಆಗುತ್ತೆ. ಸೊ ವರ್ಕ್ ಆಗಂಗೆ ಮಾಡ್ಕೋಬೇಕು. ಇದು ಆಗ ನಿಮಗೆ ಪೈರೇಟೆಡ್ ಸಾಫ್ಟ್ವೇರ್ ಅಂತ ಕರೆಯಲ್ಲ, ಒರಿಜಿನಲ್ ಪರ್ಚೇಸ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಪರ್ಚೇಸ್ ಸಾಫ್ಟ್ವೇರ್ ಮಾಡಿದ್ರೆ ನೀಟಾಗಿರ್ತದೆ, ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಪೈರೇಟೆಡ್ ಆದರೆ ಮಾತ್ರ ನಿಮ್ಗೆ ಆ ವೈರಸ್ ಬರೋಂಥದ್ದು, ಕೆಟ್ಟೋಗೋಂಥದ್ದು ಎಲ್ಲ ಆಗೋದಕ್ಕೆ ಸಾಧ್ಯ ಇರ್ತದೆ. ನಾನು ಆಗಲೇ ಹೇಳಿದೆ ನಿಮಗೆ, ಅದು ಸಾಫ್ಟ್ವೇರ್ನ ನಮಗೆ ನಮ್ಮ ಡೆಸ್ಕ್ ಮೇಲೆ ಕೂರಿಸ್ಕೊಳ್ಳೇಬೇಕು ಅಂತ ಏನಿಲ್ಲ, ಇಂಟರ್ನೆಟ್ ಮೂಲಕನೂ ವರ್ಕ್ ಮಾಡ್ಬೋದು. ಸೊ ಇಂಟರ್ನೆಟ್ ಇದ್ರೆ ಮಾತ್ರ ಅದನ್ನು ವೆಬ್ ಬೇಸ್ಡ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಸೊ ವೆಬ್ಬಲ್ಲೇ ಯೂಸ್ ಮಾಡ್ಕೊಂಡು ವರ್ಕ್ ಆಗೋಂಥದ್ದನ್ನ ಮಾಡ್ಕೋಬೋದು. ವೆಬ್ಬಲ್ಲಿ ಯೂಸ್ ಆಗೋಂಥದ್ದು ಯಾವುದು, ಯೂಶಲಿ ನಾವೇನು ಮಾಡ್ತೀವಿ, ಫ್ರೀ ಆಗಿರ್ತದೆ. ಇಂಟರ್ನೆಟ್ ಇದ್ದರೆ ಅದು ಫ್ರೀ ಆಗಿ ವರ್ಕ್ ಆಗುತ್ತೆ. ಸೊ ಯು ಮೇ ಹ್ಯಾವ್ ಟು ಡೌನ್ಲೋಡ್ ಇಟ್. ಸೊ ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಇದರಲ್ಲಿ, ಅದನ್ನ ಇಂಟರ್ನೆಟಲ್ಲಿ ಹಂಗೆ ವರ್ಕ್ ಮಾಡ್ತಾ ಹೋಗ್ಬೋದು. ಯಾವುದೇ ನೀವು ಪೇ ಮಾಡೋಂಗಿಲ್ಲ, ನಮಗೆ ಅದಕ್ಕೆ ಕೀ ಯೂಸ್ ಮಾಡೋಂಗಿಲ್ಲ, ಏನೂ ಇಲ್ಲ. ಅದನ್ನು ನೆನಪಿಟ್ಕೊಳ್ಳಿ, ದೇ ಮೇ ಬಿ ಇನ್ಫಾರ್ಮೇಷನ್ ಇರ್ತದೆ, ಸೊ ಗಿವನ್ ಇನ್ ಆರ್ಡರ್ ಟು ಯೂಸ್ ಇಟ್ ಅಂತ ಮಾಡಿ ಅದನ್ನ ಯೂಸ್ ಮಾಡಲಿಕ್ಕೆ ಒಂದಷ್ಟು ಇನ್ಫಾರ್ಮೇಷನ್. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಯೂಸ್ ಮಾಡಬೇಕು. ಸೊ ಫೇಸ್ಬುಕ್ ಏನು ಮಾಡಿದ್ರೆ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ರೆ, ಇಂಟರ್ನೆಟ್ ಇದ್ದರೆ ನಿಮ್ಮ ಫೇಸ್ಬುಕ್ ವರ್ಕ್ ಆಗುತ್ತೆ. ಸೊ ಇಮೇಲ್ಗೆ ಏನು ಮಾಡ್ತಾರೆ, ಇಮೇಲ್ ಐ ಡಿ ಇರಬೇಕು, ಯೂಸರ್ ನೇಮ್ ಇರಬೇಕು, ಪಾಸ್ವರ್ಡ್ ಇರಬೇಕು. ನಿಮ್ಮ ಫೇಸ್ಬುಕ್ಕು ಅಷ್ಟೇ ಅದೇ ಥರ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಈ ಒಂದು ವೆಬ್ ಬೇಸ್ಡ್ ಸಾಫ್ಟ್ವೇರ್ಸ್ಗಳು ಎಲ್ಲ ಕಂಪ್ಯೂಟರ್ಗಳಲ್ಲೂ, ಎಲ್ಲ ಡಿವೈಸಸ್ಸಲ್ಲೂ ವರ್ಕ್ ಆಗ್ತವೆ. ಸೊ ಇಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಥಿಂಗ್, ನೀವೇನು ಮಾಡ್ತೀರಾ, ಒಂದು ಫೇಸ್ಬುಕ್ ಆಗಲಿ, ಇಮೇಲ್ ಆಗಿರ್ಬೋದು, ಇಲ್ಲ ಇನ್ನೊಂದು ಯಾವುದೇ ಸಾಫ್ಟ್ವೇರ್ ಆಗಿರ್ಬೋದು, ಅದು ವೆಬ್ ಬೇಸ್ಡ್ ಅಂತ ತಕ್ಷಣ ಅದರಲ್ಲಿ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ನ ಕೊಡ್ತೀವಿ, ಯೂಸರ್ ನೇಮು ಪಾಸ್ವರ್ಡು. ಆ ಯೂಸರ್ ನೇಮ್ ಪಾಸ್ವರ್ಡ್ನ ನೀವು ಮರಿದೇನೆ ನೀವು ನೆನಪಲ್ಲಿಟ್ಕೋಬೇಕು. ನೆನಪಲ್ಲಿಟ್ಕೊಂಡ್ರೆ ಮಾತ್ರ ವರ್ಕ್ ಆಗುತ್ತೆ, ಇಲ್ಲ ಅನ್ನೋದು ವರ್ಕ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಟ್ವಿಟರ್ ಯೂಸ್ ಮಾಡ್ತೀವಿ, ಟ್ವಿಟರ್ ಅಕೌಂಟ್ ಓಪನ್ ಮಾಡ್ಕೋಬೇಕು. ಸೊ ಸ್ಕೈಪೇ ಯೂಸ್ ಮಾಡೋದು, ಸ್ಕೈಪೇ ಅಕೌಂಟ್ ಯೂಸ್ ಮಾಡೋದು. ಬ್ಲಾಗರ್ಸ್ ಯೂಸ್ ಮಾಡ್ತೀನಿ, ಬ್ಲಾಗರ್ಸು. ಸೊ ಮೊಜಿಲಾ ಅಂದರೆ ಒಂದು ವೆಬ್ ಡಿಸೈನಿಂಗ್, ವೆಬ್ ಬ್ರೌಸರ್ಸ್ ಯೂಸ್ ಮಾಡ್ತೀವಿ. ಆ ವೆಬ್ ಬ್ರೌಸರ್ಸ್ಗಳು ಕೂಡ ನಿಮ್ಗೆ ಏನದು ವೆಬ್ ಬೇಸ್ ಸಾಫ್ಟ್ವೇರ್ಸ್ಗಳು, ಇವನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ವರ್ಕ್ ಮಾಡ್ಬೋದು.